ನಮಸ್ಕಾರ ನನ್ನ ಎಲ್ಲ ಬಂಧುಗಳೇ. ದಯಮಾಡಿ ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಔಟ್ ಆಗೋಕ್ಕೆ ಹೋಗಬೇಡಿ, ಹೊರಗಡೆ ಹೋಗೋಕ್ಕೆ ಹೋಗಬೇಡಿ. 2 ನಿಮಿಷ ಈ ವಿಡಿಯೋವನ್ನು ನೋಡಿ. ಯಾಕಂದರೆ ವಾಯ್ಸ್ ಕ್ಲಿಯರ್ ಇಲ್ಲದೆ ಇರ್ಬೋದು, ಬ್ಯಾಕ್ಗ್ರೌಂಡು ಕ್ವಾಲಿಟಿ ಕ್ಲಿಯರ್ ಇಲ್ಲದೆ ಇರ್ಬೋದು. ನಾನು ಫೋನಲ್ಲಿ ಮಾಡೋ ಕಾರಣ ಸ್ವಲ್ಪ ಈ ಥರ ಆಗಿರುತ್ತೆ. ಅದಕ್ಕೆ ದಯಮಾಡಿ 2 ನಿಮಿಷ ಈ ವಿಡಿಯೋವನ್ನು ನೋಡಿ. ಇದು ಆ ಥರ ಈ ಥರ ಯಾವ ಥರ ವಿಡಿಯೋನೂ ಅಲ್ಲ. ನಾನೇನು ಅದು ಹಣ ಬೇಕು, ಇದು ಹಣ ಬೇಕು, ಅಷ್ಟು ಹಣ ಬೇಕಾಗಿದೆ, ಇಷ್ಟು ಹಣ ಬೇಕಾಗಿದೆ ಇಂಥ ವಿಡಿಯೋನು ಮಾಡ್ತಾಯಿಲ್ಲ. ನಾನು ಮಾಡ್ತಿರೋದು ಮೋಟಿವೇಶನ್ ಸ್ಪೀಚ್. ಫಾರ್ ದ ಫಸ್ಟ್ ಟೈಮ್ ಮೊದಲ ಸಲ ಯೂಟ್ಯೂಬ್ ಚಾನಲನ್ನು ನಾನು ಆರಂಭ ಮಾಡಿದ್ದೀನಿ, ದೀಪಕ್ ಗಸ್ತಿ ಯೂಟ್ಯೂಬ್ ಚಾನಲ್ ಅಂತ. ಪ್ಲೀಸ್ ದಯಮಾಡಿ ಎಲ್ಲರೂ ಸಪೋರ್ಟು, ಲೈಕು, ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನಾನು ಮಾಡ್ತಿರೋದು ಮೋಟಿವೇಶನ್ ವಿಡಿಯೋ. ನನ್ನ ಕೈಲೇ ನನಗೆ ತಿಳಿದಷ್ಟು ಗುರು ಹಿರಿಯರು ಅವ್ರು ಕೊಟ್ಟಂಥ ಅನುಭವ, ಅವ್ರು ಹೇಳಿದಂಥ ಕಥೆಗಳಿಂದ ಒಂದು ಸ್ವಲ್ಪ ಮೋಟಿವೇಶನ್ ವಿಡಿಯೋ ಮಾಡ್ತೀನಿ, ಆಯಿತಾ? ಬೇಡ ಅದು ಇದು ಎಲ್ಲ ಹೇಳಿ ನಿಮಗೆ ಟೆನ್ಷನ್ ಕೊಡೋದು ಬೇಡ, ತೊಂದರೆ ಕೊಡೋದು ಬೇಡ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೆಳೆಯರೇ, ನಾವು ಜೀವನದಲ್ಲಿ ಎಷ್ಟೆಷ್ಟೋ ವ್ಯಕ್ತಿಗಳನ್ನು ನೋಡ್ತೀವಿ, ಎಂತೆಂಥ ವ್ಯಕ್ತಿಗಳು. ಕೆಲವರು ಸಡನ್ಲಿಯಾಗಿ ಕೋಪ ಬರ್ತಿರ್ತಾರೆ, ಕೋಪ ಮಾಡ್ಕೋತಾ ಇರ್ತಾರೆ. ಕೋಪ ಮಾಡ್ಕೋತಾ ಇರ್ತಾರೆ ಮತ್ತು ಬಡ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ಬಲಿಷ್ಠವಾಗಿರ್ತಾರೆ ಅನ್ನೋದು ಏನೋ ಹೊಡಿಯೋಕ್ಕೆ ಮಾಡ್ತಾ ಇರ್ತಾರೆ. ಆದರೆ ಅವ್ರ ಮನಸ್ಸು ಎಷ್ಟು ಮೃದುವಾಗಿರುತ್ತಂದರೆ ಅವ್ರದ್ದು ಯಾವುದೋ ತೊಂದರೆಯಿಂದ ಅವ್ರಿಗೆ ಜಾಸ್ತಿ ಕೋಪ ಬರ್ತಿರತ್ತೆ, ಹೆಚ್ಚು ಕೋಪ ಬರ್ತಿರತ್ತೆ. ಕೋಪದಲ್ಲಿ ಅವ್ರು ಏನು ಮಾಡ್ತಾರೆ, ಏನು ಮಾಡೋಲ್ಲ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಮಾಡ್ತಾ ಇರ್ತಾರೆ. ಆದರೆ ಒಂದು ಕ್ಷಣ ಅವ್ರಿಗೆ ಸಮಾಧಾನ ಆದಮೇಲೆ, ಸ್ವಲ್ಪ ಹೊತ್ತು ಬಿಟ್ಟು ಸಮಾಧಾನ ಆದಮೇಲೆ ಅವ್ರ ಮನಸ್ಸು ಒಂದು ಸಾರಿ ತಿರುಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಂದರೆ, ನಿಧಾನವಾಗಿ ಶಾಂತ ರೀತಿಯಿಂದ ಎಲ್ಲೋ ಒಂದು ಜಾಗ ಕೂತು ಯೋಚನೆ ಮಾಡಿದ್ರೆ, ಅಥವಾ ಅವ್ರ ಕೋಪ ಮಾಡ್ಕೊಳ್ದೇ ಇದ್ದರೆ ಅವ್ರು ಎಷ್ಟು ಒಳ್ಳೆಯವರಾಗಿರ್ತಾರೆ ಅಂದರೆ ತುಂಬ ಒಳ್ಳೆಯವರಾಗಿರ್ತಾರೆ. ಮನಸ್ಸು ಎಷ್ಟು ಮೃದು ಇರುತ್ತೆ ಅಂದರೆ ಮಗುವಿನ ಥರ. ಕೋಪ ಯಾಕೆ ಜಾಸ್ತಿ ಬರುತ್ತೆ ಹೇಳಿ? ಮನಸ್ಸು ಯಾರು ಮೃದು ಇರುತ್ತಲ್ಲ, ಒಂದು ಮಾತು ನಮ್ಮಿಂದ ಬಿರ್ಸು ಮಾತಾಡಿದ್ರೆ, ಪೆಟ್ಟಿನ ಮಾತಾಡಿದ್ರೆ ನಾವು ಅವ್ರಿಗೆ ಸಡನ್ಲಿ ಆನ್ ದ ಸ್ಪಾಟ್ ಅವ್ರಿಗೆ ಕೋಪ ಬರುತ್ತೆ, ಹೌದಲ್ವಾ? ಅದಕ್ಕೆ ಅವ್ರ ಮನಸ್ಸು ತುಂಬ ಮೃದು ಇರುತ್ತೆ, ಅವ್ರಿಗೆ ಕೋಪ ಬರೋದು. ಇದಕ್ಕೆ ಅನುಗುಣವಾದ ಒಂದು ಪುಟ್ಟ ಕಥೆ ಹೇಳ್ತೀನಿ ನಾನು, ಮಹಾಭಾರತದ್ದು. ಈಗ ದುರ್ಯೋಧನ ತಮ್ಮ ದುಶ್ಯಾಸನ, ನಿಮ್ಮ ಮಹಾಭಾರತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ದುಶ್ಯಾಸನ ಇರ್ತಾನಲ್ಲ, ದುಶ್ಯಾಸನ ಪಾಂಚಾಲಿ ತಲೆ ಕೂದಲು ಹಿಡಿದು ಎಳ್ಕೊಂಡು ಅದು ಸ್ಟೋರಿ ಇರುತ್ತೆ, ಗೊತ್ತಲ್ಲ ನಿಮಗೆ? ಪಾಂಚಾಲಿ ಸೀರೆ ಎಳೆಯೋದು, ಎಲ್ಲರೂ ನಗೋದು, ಅವಮಾನ ಮಾಡೋದು, ಆವಾಗ ಪಾಂಚಾಲಿ ಶಾಪ ಕೊಡೋದು. ಆವಾಗ ಭೀಮ ಒಂದು ಪ್ರತಿಜ್ಞೆ ಮಾಡ್ತಾನೆ. ಏನು? ಯಾವ ಕೈಯಿಂದ ಪಾಂಚಾಲಿ ಕೇಶರಾಶಿಯನ್ನು ಎಳೆದಿದ್ದೀಯಲ್ಲ, ಆ ಕೈ 2 ಕೈನೂ ನಾನು ಕಿತ್ತಾಕ್ತೀನಿ. ನೀನು ಎದೆ ಬಗ್ದು ನಿನ್ನ ಎದೆಯಲ್ಲಿರೋ ನೆತ್ತರ ರಕ್ತನ ದ್ರೌಪದಿ ಕೇಶರಾಶಿಗೆ ಹಾಕ್ತೀನಿ, ಮೆತ್ತೀನಿ ಅಂದರೆ ಅಲ್ಲಿವರೆಗೂ ಆ ದ್ರೌಪದಿನೂ ಒಂದು ಷರತ್ತು ಮಾಡ್ತಾಳೆ. ದುಶ್ಯಾಸನ ನೆತ್ತರ ನನ್ನ ತಲೆಗೆ ಹಚ್ಚೋವರೆಗೂ ನನ್ನ ತಲೆನ ಬಾಚೋದಿಲ್ಲ, ನನ್ನ ತಲೆ ನಾನು ಕಟ್ಟೋದಿಲ್ಲ ಅಂತ. ಅಲ್ಲಿವರೆಗೂ ಅವರು ಅದೇ ಥರ ತಲೆ ಕಟ್ಟಿರಲ್ಲ, ತಲೆ ಬಾಚಿರಲ್ಲ. ಆ ಸಮಯ ಬರುತ್ತೆ, ಯುದ್ಧದ ಅಂತ್ಯ ಕೊನೆ ಸಮಯದಲ್ಲಿ ಬರುತ್ತೆ. ಆವಾಗ ಭೀಮ ದುಶ್ಯಾಸನ ಎದೆ ಬಗಿದು ನೆತ್ತರನ ದ್ರೌಪದಿ ತಲೆಗೆ ಹಚ್ತಾನೆ. ಎಲ್ಲ ಆಗತ್ತೆ. ನಾನು ದಮ್ ಸ್ಟೋರಿ ಹೇಳ್ತಾ ಇರೋದು, ಎಲ್ಲ ಡೀಟೇಲ್ಸಾಗಿ ಹೇಳ್ತಾ ಇಲ್ಲ. ದಮ್ ವಿಡಿಯೋಗೆ ಎಷ್ಟು ಬೇಕಲ್ಲ ಅಷ್ಟೇ ಹೇಳ್ತಿರೋದು. ಆವಾಗ ಹಚ್ಚಿದ ಮೇಲೆ ಅವನು ಮತ್ತೆ ಭೀಮ ಇನ್ನೊಂದು ಪ್ರತಿಜ್ಞೆ ಮಾಡಿರ್ತಾನೆ. ಆ ನೆತ್ತರ ದ್ರೌಪದಿ ತಲೆಗೆ ಹಚ್ಚಿ, ಇನ್ನು ಉಳಿದಿರೋ ನೆತ್ತರ ನಾನು ಕುಡಿತೀನಿ, ರಾಕ್ಷಸರ ಥರ ನಾನು ಕುಡಿತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ದ್ರೌಪದಿ ತಲೆಗೆಲ್ಲ ಹಚ್ತಾನೆ. ಎಲ್ಲ ಆಮೇಲೆ ಪಕ್ಷಿಯಲ್ಲಿ ನೇನೋ ನೆತ್ತರ ಆ ರಕ್ತ ಕುಡಿಬೇಕು ಅನ್ನೋ ಸಮಯಕ್ಕೆ ದ್ರೌಪದಿ ಒಂದು ವಿಷಯ ಹೇಳ್ತಾಳೆ. ಅವರು ಭೀಮನಿಗೆ ಏನಂತ ಹೇಳ್ತಾರೆ ಅಂದರೆ, ನೋಡು ಭೀಮ ಅವರೇ, ಅಂದರೆ ಆ ಭಾಷೆಯಲ್ಲಿ ಹೇಳಕ್ಕೆ ಬರೋಲ್ಲ, ದೊಡ್ಡ ಭಾಷೆ ಅಲ್ವಾ ಅದು. ಮಹಾರಥಿ ಭೀಮ ಅವರೇ,
ದುಶ್ಯಾಸನು ನಿಮ್ಮ ಅನುಜ ಅಂದರೆ ನಿಮ್ಮ ಕುಲದವನು, ನಿಮ್ಮ ಮಿತ್ರ ಅಂದರೆ ತಮ್ಮ ಆಗ್ತಾನೆ. ಅವು ರಕ್ತ ಕುಡಿಯೋದು ಸರಿ ಅಲ್ಲ ಅಂದ ತಕ್ಷಣವೇ ಈ ಥರ ಓದಿರೋ ಆ ಬಗುಷೆ ಈ ಥರ ಚೆಲ್ಬಿಡ್ತಾನೆ ತಲೆಗೆ. ಯಾಕಂದ್ರೆ ಸಡನ್ಲಿ ಅಂದರೆ ಅವನ ಭೀಮನ ದೇಹ ಗೊತ್ತು ನಿಮಗೆ, ಅವನ ಕೋಪನೂ ಗೊತ್ತು ನಿಮಗೆ. ಆ ಸಡನ್ಲಿ ಆ ವಿಷಯ ಕೇಳಿದ್ಮೇಲೆ ಅಲ್ಲಿವರೆಗೂ ರಾಕ್ಷಸ ಥರ ವರ್ತಿಸ್ತಾ ಇರ್ತಾನೆ ಭೀಮ. ಅವ್ನು ಕೊಲ್ಲಬೇಕು, ಅವನ ಕೈ ಕಿತ್ತಾಕಿ ರಕ್ತ ಬಗ್ದು ತಲೆಗೆ ಹಚ್ಚಿ ತಾನು ರಕ್ತ ಕುಡಿಬೇಕು. ಕುಡಿದ್ಮೇಲೆ ಅವನು ಅಂತ್ಯ ಮಾಡಬೇಕು. ಅಲ್ಲಿವರೆಗೂ ಅವನ ರಕ್ತ ಬಗೆಯೋದು, ಅವ್ನ ಕೈ ಕೀಳೋದು, ಅವನ ರಕ್ತನ ದ್ರೌಪದಿ ತಲೆಗೆ ಹಚ್ಚೋದು, ಕುಡಿಯೋದು, ಅವ್ನು ನೋಡಲಿ ಅನ್ನೋವರೆಗೆ ಅವ್ನು ಕೊಲ್ತಾ ಇರೋದಿಲ್ಲ. ಅವ್ನು ಕೊಲ್ಲಬೇಕು ಅನ್ನೋ ಶಿಟ್ಟಿನಲ್ಲಿ ಆ ಥರ ಅಂದರೆ ಆ ಸನ್ನಿವೇಶ ಜ್ಞಾಪಕ ಬರ್ತಾ ಇರುತ್ತೆ ಅವನಿಗೆ. ದ್ರೌಪದಿ ಸೀರೆ ಎಳೆದಿರೋದು, ಕೇಶರಾಶಿ ಎಳೆದಿರೋದು, ಅದರ ಮುಖ್ಯ ನಾವು ಅದರ ಸಲುವಾಗಿ ಅದನ್ನು ನೆನಪು ಮಾಡಿಕೊಂಡು ಅವನ ಆ ಥರ ಕೈ ಕೀಳೋದು, ಎದೆ ಬಗೆದ ನೆತ್ರ ತೆಗಿಯೋದು, ಅವ್ನು ಕೊಲ್ಲೋಕ್ಕೆ ತನ್ನ ಶಿಟ್ಟನ್ನು ಇನ್ನೂ ಜಾಸ್ತಿ ಮಾಡ್ಕೊತಾ ಇರ್ತಾನೆ. ಆ ಸಮಯದಲ್ಲಿ ಅವನು ಆ ಥರ ನೋಡಿದ್ರೆ ಅವ್ನು ನನ್ನ ತಮ್ಮನೇ ಆಗ್ತಾನೆ, ನನ್ನ ಅನುಜನ ಆಗ್ತಾನೆ ಅನ್ನೋದು ಮರ್ತೇ ಬಿಟ್ಟಿರ್ತಾನೆ. ಅವನಲ್ಲಿ ಇರೋದು ಆ ಕ್ರೋಧ, ಆ ದ್ವೇಷ, ಆ ಪ್ರತೀಕಾರ ಹೇಗೆ ತೀರಿಸ್ಕೊಳ್ಳಿ, ಆ ಪ್ರತಿಜ್ಞೆಯನ್ನು ಹೇಗೆ ಪೂರೈಸಲಿ ಅನ್ನೋದೇ ಅವನ ತಲೆಯಲ್ಲಿರೋದು. ಮುಂದೆ ಅದಾಗತ್ತೆ ಅಂತ ಅವನಿಗಿದ್ದಾನೆ. ಅವಾಗ ಒಂದು ಮಾತು ಹೇಳ್ತಾನೆ ಅವನು ಭೀಮ, ಏನಂತ, ನೋಡು ನಿನ್ನ ಅತಿಯಾದ ಕೆಟ್ಟತನ ನನ್ನನ್ನು ಅತಿಯಾದ ಕ್ರೂರಿಯಾಗಿ ಮಾಡಿತು ಅಂತ ಅಳೋಕ್ಷೆ ಮಾಡಿಬಿಡ್ತಾನೆ ಭೀಮ, ತೆಕ್ಕಿ ಬೆಳೆದು. ಯಾವ ಥರ ಅಂದರೆ, ಯಾಕೋ ನಿನ್ನ ಅತಿಯಾದ ಕೆಟ್ಟತನ ನನ್ನನ್ನು ಅತಿಯಾದ ಕ್ರೂರಿತನ ಮಾಡಿತಲ್ಲೋ ತಂದು ಅಳೋಕ್ಷೆ ಮಾಡ್ತೀವಿ. ಯಾವ ಥರ ಅಳ್ತಾನೆ ಅಂದರೆ ಅವ್ನು ನಂಬಕ್ಕೆ ಆಗಲ್ಲ. ಇವರಿಬ್ಬರು ಯುದ್ಧ ಮಾಡ್ತಾಯಿದ್ರ, ಮಹಾಭಾರತ ಯುದ್ಧದಲ್ಲಿ ಈ ಥರ ಇವರು ಸಂಬಂಧ ಇಟ್ಕೊಂಡವರು, ಅಣ್ತಂಬ್ರವಾಗಿರೋರು, ಈ ಥರ ಯುದ್ಧ ಮಾಡ್ತಾರೋರು, ಈ ಥರ ಮತ್ತು ಕಡೆಗೆ ಕೊನೆ ಸಾಯೋ ಗಳಿಗೆಯಲ್ಲೂ ಈ ಥರ ಬದಲಾಗಿ ತಮ್ಮ ಪ್ರೀತಿ, ತನ್ನ ಸಂಬಂಧದ ಅರಿವಾಗಿ ಸ್ಮರಿಸೋಕೆ ಶುರು ಮಾಡ್ತಾರಲ್ಲ, ಅಲ್ಲಿ ಅನಿಸ್ಬಿಡುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇಲ್ಲಿ ಏನು ಮಹಾನಿಲ್ಲ, ಒಂದು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದು ಸಣ್ಣ ವಿಚಾರ ಏನಂದರೆ, ಕೋಪದಲ್ಲಿ ಆ ಪ್ರತೀಕಾರ, ಪ್ರತಿಜ್ಞೆಯ ಆ ಗುಂಗಿನಲ್ಲಿ ಚಲಿಸಿ ಅದನ್ನು ಮಾಡಲೇಬೇಕು ಅನ್ನೋ ಆ ಹಠದಲ್ಲಿ, ಆ ಕೋಪದಲ್ಲಿ ಯಾರಾದ್ರೂ ಮನುಷ್ಯನ ನೋಡಲ್ಲ. ನಮಗೆ ಒಂದೊಂದು ಸಾರಿ ನಮ್ಮ ತಮ್ಮರಾಗಿದ್ದು ಯಾರೋ ನಮ್ಮ ಮೇಲೆ ಕೋಪ ತೋರಿಸೋಕೆ ಶುರು ಮಾಡ್ತಾರೆ. ಅದೇ ಥರ ಯಾರಾದರೂ ನೋಡಲ್ಲ, ಈ ಥರ ಆಗುತ್ತೆ ಹೌದಲ್ಲ. ಅದೇ ಒಂದೇ ಒಂದು ಮಾತು ಆ ದ್ರೌಪದಿ, ಅವನು ನಿಮ್ಮ ಮಹಾರಥಿ ಭೀಮರೇ, ಅವರು ನಿಮ್ಮ ಮಹಾರಥಿ ಅಥವಾ ವೀರ ಭೀಮ, ನಿಮ್ಮ ಅನುಚರ ಆಗಬೇಕು ಅಂತ ಒಂದು ಸಂಬಂಧದ ಮಾತು ಹೇಳಿದ ತಕ್ಷಣ ಅವನ ಕೋಪ, ಅವನ ಕ್ರೋಧ, ಆ ದ್ವೇಷವೆಲ್ಲ ನಾಶವಾಗಿ ಸಂಬಂಧನ ಸ್ಪರ್ಶೋಕ್ಕೆ ಶುರು ಮಾಡಿತು. ಅಂದರೆ ಅರಿವಾಗೋದಷ್ಟೇ, ಅರಿವಾಗ್ತಾ ಇರಲ್ಲ. ನಮ್ಮ ಸುತ್ತಮುತ್ತಲ ಜನರಿಗೆ ಇದೆ, ಕೋಪ ಬರ್ತಿರುತ್ತೆ, ಅವ್ರ ಮನಸ್ಸು ಅಷ್ಟು ಮೃದು ಇರುತ್ತೆ. ಅವ್ರು ಅಷ್ಟು ದೊಡ್ಡ ದೇಹ ಇರಲಿ, ಅವ್ರಿಗೆ ಅಷ್ಟು ಕೋಪ ಇರಲಿ, ಅಷ್ಟು ಬಲ ಇದ್ರು ಅವ್ರ ಮನಸ್ಸು ಅಷ್ಟು ಮೃದು. ಅವ್ರಿಗೊಮ್ಮೆ ಅರಿವಾದರೆ ಅವ್ರ ತಪ್ಪನ್ನು ಅವ್ರ ಅರಿವಾಗುತ್ತೆ. ಅದಕ್ಕೆ ಯಾರನ್ನು ನಾವು ಕೇವಲವಾಗಿ ನೋಡೋದು ಬೇಡ. ಎಲ್ಲರಲ್ಲೂ ಒಳ್ಳೆ ಗುಣ ಇರುತ್ತೆ, ಒಳ್ಳೆ ಮನಸ್ಸಿರುತ್ತೆ, ಆಯಿತಾ? ಅದಕ್ಕೆ ಯಾರನ್ನೂ ಕೇವಲವಾಗಿ ನೋಡೋದು ಬೇಡ. ಇದನ್ನ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ, ಹರೇ ಕೃಷ್ಣ.